ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ನೀವು KCET ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತಲ್ವಾ? ಕಾಲೇಜ್ಗಳನ್ನ ಹೇಗೆ ಪ್ರಿಯಾರಿಟಿ ವೈಸು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡ್ತೀರೋ ಹಾಗೆ ಈ ಒಂದು ಒಳ್ಳೆ ಕಾಲೇಜ್ಗಳ ಡೀಟೇಲ್ಸು ಅಂದರೆ ಫೀಸ್ ಸ್ಟ್ರಕ್ಚರ್ ಸಹ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕಂದರೆ ನಿಮಗೆ ಒಂದು ಸತಿ ಕಾಲೇಜ್ ಅಲಾಟ್ ಆದಮೇಲೆ ನಿಮಗೆ ಫೀಸ್ ಕಟ್ಟೋದಕ್ಕೆ ಜಾಸ್ತಿ ಟೈಮ್ ಕೊಡೋಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 ಡೇಸ್ ಕೊಡ್ತಾರೆ. ಅಷ್ಟರೊಳಗೆ ನೀವು ಫೀಸ್ ಪೇ ಮಾಡಬೇಕು. ಹಾಗೆ ಅದರ ಆರ್ಡರ್ ಕಾಪಿನೂ ತಗೋಬೇಕಾಗುತ್ತೆ, ಅಂದರೆ ಅಡ್ಮಿಷನ್ ಕಾಪಿನ ತಗೊಂಡು ನೀವು ರಿಪೋರ್ಟ್ ಸಹ ಆಗಬೇಕಾಗುತ್ತೆ. ಇಲ್ಲಿ ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಲೈಕ್ ನಾವು ಫೀಸ್ನ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದಾ? ವಿದ್ಯಾರ್ಥಿಗಳಿಗೆ ಇದು ಖಂಡಿತ ಸಾಧ್ಯವಿಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಒಂದು ಸತಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಒಂದೇ ಸತಿ ನೀವು ಈ ಒಂದು ಫೀಸ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡ್ತಿರೋದು. ನಿಮ್ಮ ಕ್ಯಾಟಗರಿ ವೈಸು ಎಷ್ಟು ಫೀಸ್ ಇರುತ್ತೆ, ನಾವು ಎಷ್ಟು ದುಡ್ಡನ್ನ ರೆಡಿ ಮಾಡ್ಕೋಬೇಕು ಬಿಫೋರ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಕೌನ್ಸಿಲಿಂಗ್. ಅಂದರೆ ನೀವು ಕಾಲೇಜುಗಳನ್ನ ಸೆಲೆಕ್ಟ್ ಮಾಡೋ ಮುಂಚೆನೇ, ಸೀಟ್ ಅಲಾಟ್ಮೆಂಟ್ ಆಗೋಕ್ಕಿಂತ ಮುಂಚೆನೇ ಫೀಸ್ನ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಎಲ್ಲ ಡೀಟೇಲ್ಸ್ನ ತಿಳಿದಿಟ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಬನ್ನಿ ಶುರು ಮಾಡೋಣ. ಕ್ಯಾಟಗರಿ ವೈಸು ಎಷ್ಟು ಫೀಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ಇನ್ನು ಕೆಲವು ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದ್ಸತಿ ನಮಗೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಆ ಕಾಲೇಜ್ ಫೀಸ್ನ ನಾವು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ಬೋದಾ? ಖಂಡಿತ ಇಲ್ಲ ವಿದ್ಯಾರ್ಥಿಗಳೇ. ನೀವು ಒಂದೇ ಅಟೆಂಪ್ಟಲ್ಲಿ ಈ ಒಂದು ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ಇನ್ಸ್ಟಾಲ್ಮೆಂಟ್ ಆಪ್ಷನ್ನ ಅವ್ರು ಕೊಡೋದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ಕೊಡ್ತಿರುವಂತಹ ಈ ಒಂದು ಫೀಸ್ ಸ್ಟ್ರಕ್ಚರು 2024 2023 ಇಂದಿನ ವರ್ಷದ ಫೀಸ್ ಸ್ಟ್ರಕ್ಚರ್ ತಿಳಿಸ್ಕೊಡ್ತಿದ್ದೀನಿ. ಈ ಸಲಿನೂ ಸಹ ಆಲ್ಮೋಸ್ಟ್ ಸೇಮ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಮೇ ಬಿ ಮೈನರ್ ಚೇಂಜಸ್ ಮಾತ್ರ ಇರುತ್ತೆ, ಅಂದರೆ ಕೆಲವೊಂದು ಫೀಸ್ ಮಾತ್ರ ಚೇಂಜಸ್ ಆಗ್ಬೋದು. ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಇರುತ್ತೆ. ಸೊ ಬನ್ನಿ ಇವಾಗ ಶುರು ಮಾಡ್ತಾಯಿದ್ದೀನಿ. ಸೊ ಕ್ಯಾಟಗರಿ ವೈಸು ಈ ಒಂದು ಲೈಕ್ 1A 2A ಎಲ್ಲ ಕ್ಯಾಟಗರೀಸ್ ಇರುತ್ತಲ್ಲ, ಸೊ ಆ ಕ್ಯಾಟಗರಿ ವೈಸು ಫೀಸ್ ಸ್ಟ್ರಕ್ಚರ್ನ ತಿಳಿಯೋಣ. ಸೊ ನಮ್ಮ ಸ್ಟೇಟ್ ಇದೆಯಲ್ಲ, ಕರ್ನಾಟಕ ಸ್ಟೇಟಲ್ಲಿ ಕಾಲೇಜಸ್ನ 3 ಥರ ಡಿವಿಷನ್ ಮಾಡಿದ್ದಾರೆ. ಒಂದು ಗೌರ್ಮೆಂಟ್ ಕಾಲೇಜಸ್ಸು, ಒಂದು ಪ್ರೈವೇಟ್ ಕಾಲೇಜಸ್ಸು, ಮೂರನೇದು ಏಡೆಡ್ ಕಾಲೇಜಸ್ ಅಂತ. ಸೊ ಈ 3 ಕಾಲೇಜಸ್ಗೆ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಕಾಲೇಜ್ ಟೈಪ್ ಅಂತ ಇದೆಯಲ್ಲ, ಕಾಲೇಜ್ ಟೈಪ್ ಪಕ್ಕ ಒಂದು ಆಪ್ಷನ್ ಇದೆ, ಲೈಕ್ GM 2A 2B 3A 3B ಇನ್ಕ್ಲೂಡಿಂಗ್ SC ST ಆ್ಯನ್ಯುವಲ್ ಇನ್ಕಮ್ ಎಬೋವ್ ₹10 lakhs. ಅಂದರೆ ಇವ್ರು ಹೇಳ್ತಿರೋದೇನೆಂದರೆ, ಈ ಎಲ್ಲ ಕ್ಯಾಟಗರಿ ಜೊತೆಗೆ SC ST ಅವರ ಆ್ಯನ್ಯುವಲ್ ಇನ್ಕಮು 10 ಲಕ್ಷಕ್ಕಿಂತ ಮೇಲೆ ಇದ್ದು, ಹಾಗೆ ಎರಡನೇ ಪಾಯಿಂಟಲ್ಲಿ ಇನ್ಕ್ಲೂಡಿಂಗ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಎಬೋವ್ 2.5. ಅಂದರೆ ಕ್ಯಾಟಗರಿ 1ಅಲ್ಲೂ ಸಹ ಆ್ಯನ್ಯುವಲ್ ಇನ್ಕಮು 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ. ಗೌರ್ಮೆಂಟ್ ಕಾಲೇಜಸ್ ಪಕ್ಕದಲ್ಲಿ ಸೆಕೆಂಡ್ 2 ಅಂತ ಆಪ್ಷನ್ ಇದೆ, ಅದ್ರ ಕೆಳಗೆ ₹40,860 ಅಂದರೆ ₹40,860 ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಈ ವರ್ಷ ಏನಾದರೂ ಫೀಸ್ನ ರೈಸ್ ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 45,000 ಒಳಗೆ ಇರುತ್ತೆ. ಇನ್ನು ಗೌರ್ಮೆಂಟ್ ಕಾಲೇಜಸಲ್ಲಿ ನಿಮಗೆ SNQ ಕೋಟಾದಲ್ಲಿ ಏನಾದರೂ ಸೀಟ್ ಸಿಕ್ತು ಅಂದರೆ ಅವರು ಪೇ ಮಾಡಬೇಕಾಗಿರುವಂತಹ ಫೀಸ್ ಬಂದ್ಬಿಟ್ಟು ₹21,360. ಸೊ ಇದು ಸಹ 25,000 ಒಳಗೆ ನಿಮಗೆ ಈ ವರ್ಷ ಫೀಸ್ನ ಸ್ಟ್ರಕ್ಚರ್ ಆಗಿ ಬಿಡಬಹುದು. ಇನ್ನು ಈ ಒಂದು SNQ ಕೋಟಾದಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಏನು ಡಿವೈಡ್ ಮಾಡಲ್ಲ. ಎಲ್ಲರೂ ಸಹ ಜನರಲ್ ಮೆರಿಟ್ ಇರೋರು, ಜನರಲ್ ಕ್ಯಾಟಗರಿ ಎಲ್ಲ ಕ್ಯಾಟಗರಿಯವರು ಈ ಒಂದು SNQ ಕೋಟಾದಲ್ಲಿ ಸೀಟ್ನ ಪಡಿಬೋದು. ನಾವು ಕಮಿಂಗ್ ಟು SC ST ಕ್ಯಾಸ್ಟ್. ಸೊ ಇಲ್ಲಿ SC ST ಕ್ಯಾಸ್ಟ್ ಅವರಿಗೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 ಮತ್ತು ಆ್ಯನ್ಯುವಲ್ ಇನ್ಕಮ್ 10 lakhs ಇಷ್ಟರ ಒಳಗೆ ಇತ್ತು ಅಂದರೆ ಅವರಿಗೆ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ₹750 ಇರುತ್ತೆ, ₹750 ಇರುತ್ತೆ. ಸೊ ಎರಡು ಅಷ್ಟೇ SC ಮತ್ತು STಗೆ. ಸೊ ಮಾತ್ರ ಈ ಒಂದು ₹750 ಆ್ಯನ್ಯುವಲ್ ಫೀಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಅಂದರೆ ಅವರ ಕ್ಯಾಟಗರಿ 1 ವಿದ್ಯಾರ್ಥಿಗಳ ಆ್ಯನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಅಪ್ ಟು 2.5 lakhs ಇದ್ದರೆ, ಅಂದರೆ 2.5 lakhs ಒಳಗಿದ್ದರೆ ಅವರ ಫೀಸ್ ಬಂದ್ಬಿಟ್ಟು ₹21,360 ಆಗಿರುತ್ತೆ. ಅಂದರೆ ₹21,360 ಆಗಿರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 25 ಒಳಗೆ ಈ ವರ್ಷನೂ ಸಹ ಇರುತ್ತೆ ಫೀಸ್ ಸ್ಟ್ರಕ್ಚರು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ನೋಡ್ತಾ ಇರ್ಬೋದು, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಸೊ ಈ ಕಾಲೇಜಸಲ್ಲಿ ನಿಮಗೆ ಸೀಟ್ ಸಿಕ್ತು ಅಂದರೆ ಜನರಲ್ ಮೆರಿಟ್ 2A 2B 3A 3B SC ST ಅವ್ರದ್ದು 10 ಲಕ್ಷದ ಒಳಗೆ ಇನ್ಕಮ್ ಇದ್ದು, ಹಾಗೆ ಕ್ಯಾಟಗರಿ 1 2.5 lakhs ಒಳಗೆ ಇನ್ಕಮ್ ಇದ್ದರೆ, ಸೊ ಈ GM 2A 2B 3A 3B ಅವರಿಗೆ ₹40,860 ಫೀಸ್ ಇರುತ್ತೆ ಅವರಿಗೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, SNQ ಕೋಟಾದಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ತು ಅಂದರೆ, SNQ ಕೋಟಾದಲ್ಲಿ ಸೀಟ್ ಸಿಕ್ತು ಅವರಿಗೆ ₹21,360 ಫೀಸ್ ಆಗಿರುತ್ತೆ. ಹಾಗೆ SC ST ಕ್ಯಾಟಗರಿಯಲ್ಲಿ 2.5 lakhs ಒಳಗೆ ಇನ್ಕಮ್ಮು, ಹಾಗೆ 10 lakhs ಒಳಗೆ ಇನ್ಕಮ್ ಇತ್ತು ಅಂದರೆ ₹750 ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakhs ಒಳಗಿತ್ತು ಅಂದರೆ
21,360 ರೂಪೀಸ್ ಆಗಿ ಫೀ ಪೇ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ನೀವು ತಿಳ್ಕೊಬೇಕಾದ್ರೆ 2023 ಫೀ ಸ್ಟ್ರಕ್ಚರು. ಈ ವರ್ಷ ಕೆಲವೊಂದು ಚೇಂಜಸ್ ಆಗ್ಬೋದು ಅಷ್ಟೇ. ನೆಕ್ಸ್ಟ್ ಕಾಲೇಜ್ ಟೈಪ್ ನೋಡೋದಾದ್ರೆ VTU ರೀಜನಲ್ ಕಾಲೇಜಸ್. ನಿಮಗೆ ಗೊತ್ತಿರ್ಬೋದು VTU ಕಾಲೇಜಸ್ ಎಲ್ಲೆಲ್ಲಿದ್ದಾವೆ ಅಂತ. ಬೆಳಗಾಂ, ಬೆಂಗಳೂರು ಹಾಗೆ ತುಂಬ ಕಡೆ ಈ ಒಂದು VTU ಕಾಲೇಜಸ್ ಇದೆ. ಸೊ ಇಲ್ಲಿ GM 2A 2B 3A 3B ಅವರಿಗೆ ಅಕಸ್ಮಾತ್ ಸೀಟ್ ಸಿಕ್ತು ಅಂದರೆ ಅವ್ರ ಕಾಲೇಜುಗಳಲ್ಲಿ ಅವರ ಫೀ ಸ್ಟ್ರಕ್ಚರ್ ಮಾಡಿಬಿಟ್ಟು 45,750 ಆಗಿರುತ್ತೆ. ಹಾಗೆ SNQ ಕೋಟಾದಲ್ಲಿ ಏನಾದ್ರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದರೆ 21,360 ರೂಪೀಸ್ ಅದೇ ಫೀಸ್ ಇರುತ್ತೆ. ಹಾಗೆ SC ST ಅವ್ರದ್ದು ಸಹ ಸೇಮ್ 750 ರೂಪಾಯಿ ಅವ್ರ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಹಾಗೆ ಕ್ಯಾಟಗರಿ 1 ಅವ್ರದ್ದು ಸಹ ಸೇಮ್ ಇರುತ್ತೆ, 21,360 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಕಾಲೇಜ್ ಟೈಪಲ್ಲಿ ನೀವು ನೋಡ್ತಿರ್ಬೋದು ಟೈಪ್ 1 ಅನ್ಎಡೆಡ್, ಟೈಪ್ 2 ಅನ್ಎಡೆಡ್ ಅಥವಾ ನೀವು ಪ್ರೈವೇಟ್ ಕಾಲೇಜಸ್ ಅಂತಲೇ ಹೇಳ್ಬೋದು. ಈ ಒಂದು ಕಾಲೇಜ್ ಟೈಪ್ನಲ್ಲಿ ನಿಮಗೆ ಜನರಲ್ ಮೆರಿಟು 2A 2B 3A 3B ಹಾಗೆ SC ST ಅವ್ರದ್ದು ಎಬೋವ್ 10 lakhs ಇನ್ಕಮ್ ಇದ್ದು, ಹಾಗೆ ಕ್ಯಾಟಗರಿ 1 ಅವ್ರದ್ದು 2.5 lakhs ಎಬೋವ್ ಆ್ಯನ್ಯುವಲ್ ಇನ್ಕಮ್ ಇದ್ದರೆ ಅವರ ಫೀಸ್ ಬಂದ್ಬಿಟ್ಟು ಟೈಪ್ 1ಅಲ್ಲಿ 96,574 ರೂಪೀಸು ಫೀಸ್ ಪೇ ಮಾಡಬೇಕಾಗುತ್ತೆ. ಇನ್ನು ಟೈಪ್ 2 ಅಲ್ಲಿ 1,04,265. ಸೊ ಇದು ಮೇ ಬಿ ಒಂದು 2 to 5,000 ಜಾಸ್ತಿ ಆಗ್ಬೋದು ಅಷ್ಟೇ ಹೊರತು ಈ ಸತಿ ಫೀ ಸ್ಟ್ರಕ್ಚರಲ್ಲಿ. ಇನ್ನು SNQ ಕೋಟಾದಲ್ಲಿ ಫೀ ಸ್ಟ್ರಕ್ಚರ್ ನೋಡೋದಾದರೆ 31,360 ರೂಪೀಸ್ನ ಪೇ ಮಾಡಬೇಕಾಗುತ್ತೆ ಟೈಪ್ 1ಅಲ್ಲಿ. ಟೈಪ್ 2 ಅಲ್ಲಿ ಸೇಮ್ 31,360. ಹಾಗೆ SC ST ಕ್ಯಾಟಗರಿ 2.5 lakhs ಒಳಗಿರೋರಿಗೂ ಹಾಗೆ 10 lakhs ಒಳಗಿರುವಂಥ ವಿದ್ಯಾರ್ಥಿಗಳು 750 ರೂಪೀಸ್ ಪೇ ಮಾಡಬೇಕು. ಹಾಗೆ ನೆಕ್ಸ್ಟ್ ಕ್ಯಾಟಗರಿ ವೈಸ್ ಕ್ಯಾಟಗರಿ 1 ಕಡೆ ನೋಡೋದಾದ್ರೆ 2.5 lakhs ಒಳಗಿತ್ತು ಅಂದರೆ ಸೊ ಅವರು ಸಹ 77,074 ರೂಪೀಸ್ನ ಪೇ ಮಾಡಬೇಕು ಅಂತ ಫೀ ಸ್ಟ್ರಕ್ಚರಲ್ಲಿ ಮೆನ್ಷನ್ ಮಾಡಿರೋದಂಥದ್ದು. ಸೊ ಈ ಸತಿನೂ ಸಹ ನಿಮಗೆ 2 to 3,000 ಜಾಸ್ತಿ ಆಗ್ಬೋದು ಅಷ್ಟೇ ಹೊರತು ಇನ್ನೆಲ್ಲ ಸೇಮ್ ಇರುತ್ತೆ ಸ್ನೇಹಿತರೆ. ಇನ್ನು ಫುಲ್ಲಿ ಪ್ರೈವೇಟ್ ಕಾಲೇಜಸಲ್ಲಿ ನೀವು ಫೀ ಸ್ಟ್ರಕ್ಚರ್ ನೋಡೋದಾದರೆ ಕ್ಯಾಟಗರಿ ವೈಸು 2.5 lakhs ಎಬೋ ಮತ್ತು 10 lakhs ಎಬೋ ಹಾಗೆ ಜನರಲ್ ಮೆರಿಟು 1A 2A 2B ಅವರಿಗೆಲ್ಲ ಸೊ 96,574 ರೂಪೀಸು ಇರುತ್ತೆ. ಇನ್ನು SNQ ಕೋಟಾದಲ್ಲಿ ನೋಡೋದಾದರೆ ಸೊ SNQ ಕೋಟಾ ಇರೋದಿಲ್ಲ ಇಲ್ಲಿ. ಆ್ಯಕ್ಚುಲಿ SNQ ಕೋಟಾ ಆಪ್ಷನ್ಗಳು ಪ್ರೈವೇಟ್ ಕಾಲೇಜಸಲ್ಲಿ ಇರೋದಿಲ್ಲ. ಇನ್ನು SC ST ಮತ್ತು ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ 2.5 ಹಾಗೆ 10 lakh ಒಳಗಿತ್ತು ಅಂದರೆ ಅವ್ರದ್ದು ಸೇಮ್ 750 ರೂಪೀಸೇ ಇರುತ್ತೆ. ಇನ್ನು ಲಾಸ್ಟ್ ಕ್ಯಾಟಗರಿ 1 ಅವ್ರದ್ದು ನೋಡಬೇಕು ಅಂದರೆ 77,000 ಚಿಲ್ಲರೆ ಫೀಸು ಸ್ಟ್ರಕ್ಚರು. ಇದು 2023 ಆಗಿರುತ್ತೆ. ಈ ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 to 3,000 ಜಾಸ್ತಿ ಆಗಿರುತ್ತೆ. ಈ ಅಮೌಂಟನ್ನು ಈಗ ತಿಳಿಸ್ಕೊಟ್ಟಿದ್ದೀನಲ್ಲ, ಇಷ್ಟು ಅಮೌಂಟನ್ನು ನೀವು ನಿಮ್ಮ ಕಾಲೇಜ್ ಸೀಟ್ ಅಲಾಟ್ ಆಗಿಸಿ ಅಂದರೆ ಕೌನ್ಸಿಲಿಂಗ್ ಅಟೆಂಡ್ ಆಗೋಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರಲ್ಲ, ಸೊ ಅಷ್ಟರೊಳಗೆ ನೀವು ಈ ಒಂದು ಅಮೌಂಟ್ನ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಅಕಸ್ಮಾತ್ ಸೀಟ್ಸ್ ಅಲಾಟ್ಮೆಂಟ್ ಆದಷ್ಟು ನಿಮಗೆ ಇಷ್ಟು ಅಮೌಂಟ್ನ ಪೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಈ ಒಂದು ಅಮೌಂಟ್ನ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಡ್ಜಸ್ಟ್ ಮಾಡಿ ಸೇವ್ ಮಾಡಿಟ್ಕೊಂಡ್ರೆ ನಿಮಗೆ ಫೀಸ್ನ ಪೇ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾವ್ಯಾವ ಕಾಲೇಜ್ ಫೀಸ್ ಸ್ಟ್ರಕ್ಚರು ಎಷ್ಟಿರುತ್ತೆ ಅನ್ನೋದು ಡಿವಿಷನ್ ವೈಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ಯೂಸ್ಫುಲ್ ಆಗಿದ್ದರೆ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ, ಈ ಒಂದು ಡೌಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಜೈ ಕರ್ನಾಟಕ ಮಾತೆ.